Pain brought him to Hima's hospital. Dr. Harish explains everything: the cause, the procedure, and the quick recovery process. ಅಗ್ನಿ ಅಂದರೆ ಸಣ್ಣ ಬೋಲ್ ಸರ್, ಆ ಜಾಗದಲ್ಲಿ ಸಣ್ಣ ಬೋಲ್ ಆಗುತ್ತೆ. ಈಗ ರೈಟ್ ಸೈಡ್ ಅಗ್ನಿಯ, ಲೆಫ್ಟ್ ಸೈಡ್ ಅಗ್ನಿ ಅಂತಂದಿದೆ. ಒಳಗಡೆ ಒಂದು ಸಣ್ಣ ಹೋಲ್ ಇರುತ್ತಿಲ್ಲ. ಆ ಹೋಲಿಂದ ಇಂಟೆಸ್ಟೈನ್ ಈ ಥರ ಬರೋಕ್ಕೆ ಟ್ರೈ ಮಾಡ್ತಾರೆ, ಕರಳು ಬರೋಕ್ಕೆ ಟ್ರೈ ಮಾಡ್ತಾರೆ. ಈಗ ನಿಮಗೆ ಬಲಗಡೆ ಮುಟ್ಕೊಂಡ್ರೆ ತಪ್ಪಾಗಿದೆ, ಅಲ್ಲಿವರೆಗೂ ಏನಾಗ್ತಾ ಇದೆ ನೋಡಿ, ಈ ಹೋಲಲ್ಲಿ ಕರಳು ಹಿಂಗ್ ಬರ್ತಾ ಇದೆ. ಆ ಬೀಜ ಏನಿದೆ, ಆ ಬೀಜಕ್ಕೆ ಅದು ಸುಚ್ಕೋಗ್ಬಿಟ್ಟಿದೆ. ಇದನ್ನ ಹರ್ನಿಯಾ ಅಂತ ಕರೀತೀವಿ. ಯೂಶುವಲ್ ಆಗಿ ಹರ್ನಿಯಾಗೆ ಯಾವುದು ಮೆಡಿಸಿನ್ಸ್ ಇದೆ, ಆಪರೇಷನ್ ಅಷ್ಟೇ, ಮೆಡಿಸಿನ್ ಯಾವ್ದು ಆಗಿಲ್ಲ. ಹರ್ನಿಯಾ ಬರೋಂಥದ್ದು ಎಷ್ಟೊಂದು ಕಾರಣಗಳಿಂದ ಬರುತ್ತೆ. ಒಂದು ಸ್ಮೋಕಿಂಗ್ ಮಾಡೋದು ಬರುತ್ತೆ, ಭಾರ ಎತ್ತೋರು ಬರುತ್ತೆ, ವಯಸ್ಸಾದವ್ರು ಬರುತ್ತೆ, ಏಜ್ ಪ್ರೋಗ್ರೆಸ್ ಆದಂಗೆ ಮಾಂಸಖಂಡಗಳು ಸ್ವಲ್ಪ ಲೂಸ್ ಆಗುತ್ತೆ. ಇಷ್ಟು ಕಾರಣಗಳಿಂದ ಹರ್ನಿಯಾ ಬರುತ್ತೆ. ಒಂದ್ಸತಿ ಹರ್ನಿಯಾ ಬಂದಾದ್ಮೇಲೆ ಅದು ಇನ್ಕ್ರೀಸ್ ಆಗುತ್ತೆ ಹೊರತು ಅದಾಗದೆ ಸರಿ ಅಂತೂ ಆಗಲ್ಲ. ಹರ್ನಿಯಾ ಆಪರೇಷನ್ ಯಾಕೆ ಮಾಡಬೇಕು ಅಂದ್ರೆ, ಈಗೇನು ಈಗ ಬಂದು ಅದು ಹೋಗ್ತಾ ಇದೆ, ಕೆಲವು ಸತಿ ಸಡನ್ ಆಗಿ ಬಂದು ಸ್ಟಕ್ ಆಗುತ್ತೆ. ಆ ಸಡನ್ ಆಗಿ ಸ್ಟಕ್ ಆದಾಗ ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕು. ಯಾಕಂದ್ರೆ ಸಡನ್ ಆಗಿ ಸ್ಟಕ್ ಆಗಿರೋಂಥದ್ದು ಕರಳು ಬಂದು ಸ್ಟಕ್ ಆಗ್ಬಿಟ್ರೆ ನಾವು ವಿತಿನ್ 6 hours ಒಳಗಡೆ ಆಪರೇಷನ್ ಮಾಡಿಲ್ಲ ಅಂದ್ರೆ ಕರಳು ಗ್ಯಾಂಗ್, ಅದಕ್ಕೋಸ್ಕರ ಆಪರೇಷನ್ ಮಾಡಿ ಸರಿ ಮಾಡ್ಕೊಳ್ಳೋದು ಒಳ್ಳೇದು. ಆಪರೇಷನ್ ಯಾವ ತರ ಮಾಡ್ತೀವಿ ಅಂದ್ರೆ, ಅನಸ್ಥಿಸಿಯಾ ಕೊಟ್ಟು ಮಾಡೋದು. ನಿಮಗೆ ಅನಸ್ಥಿಸಿಯಾ ಕೊಟ್ಟು ಸ್ವಲ್ಪನೂ ನೋವಾಗಲ್ಲ, ಒಂದು ಕಡೆ ಮಾಡ್ಬೋದು, ಸ್ವಲ್ಪ ನೋವಾಗಲ್ಲ. ಇವತ್ತು ಆಪರೇಷನ್ ಮಾಡಿದ್ರೆ ನಾಳೆ ಡಿಸ್ಚಾರ್ಜ್, 5 ರಿಂದ 7 ದಿವಸ ರೆಸ್ಟ್ ಅಷ್ಟೇ. ಅದಾದ್ಮೇಲೆ ನಿಮ್ದು ಎಲ್ಲಾ ಕೆಲಸಗಳು ನೀವು ಮಾಡ್ಕೋಬಹುದು. ಅದಾದ್ಮೇಲೆ ಮೆಶ್ ಹಾಕ್ತೀವಿ. ಆ ಹೋಲ್ ಏನಿದೆ, ಆ ಹೋಲ್ಗೆ ಒಂದು ಒಳ್ಳೆ ಮೆಶ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ, ಸೊ ದಟ್ ಮತ್ತೆ ಬರಬಾರ್ದು. ಯಾಕಂದ್ರೆ ನಿಮ್ದು ಮಾಂಸಖಂಡಗಳು ವೀಕ್ನೆಸ್ ಇದೆ. ನಾವು ಮೆಶ್ ಒಂದು ಹಾಕಿದ್ರೆ ಇದಕ್ಕೆ ಇಂಪ್ರೆಗ್ನೆಂಟ್ ಆಗ್ಬಿಟ್ಟು ಅದು ನೀಟಾಗಿ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಮೆಶ್ ಹಾಕ್ಬಿಟ್ಟೆ ಆಪರೇಷನ್ ಮಾಡ್ತೀವಿ. ನನ್ನ ಪ್ರಕಾರ ಈಗ ಲೆಫ್ಟ್ ಸೈಡ್ ಅಲ್ಲೂ ಅರ್ಲಿ ಸ್ಟೇಟ್ ಅಲ್ಲಿ ಇರೋದ್ರಿಂದ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲೂ ಮಾಡಿಸ್ಕೋಬಹುದು. ಯಾಕಂದ್ರೆ ಒಂದೇ ಅನಸ್ಥೀಸಿಯಾದಲ್ಲಿ 2 ಕಡೆ ಸರಿ ಮಾಡ್ಕೋಬಹುದು. ಈಗ ಅದೊಂದ್ ಸತಿ ಮಾಡೋದು, ಇದೊಂದ್ ಸತಿ ಮಾಡೋದು, 2 ಸತಿ ಅನಸ್ಥೀಸಿಯಾ, 2 ಸತಿ ಅಡ್ಮಿಷನ್, ಎರಡನ್ನೂ ಒಂದೇ ಸತಿ ಮಾಡ್ಕೊಬಿಡೋದು ಅನುಕೂಲ. ಒಂದೇ ಸತಿ ಮಾಡ್ಕೊಬೋದು.